ಏನಿದು ಭೀಮಾ ತೀರದ ಕಥೆ? ಇದರ ಸ್ಟೋರಿ ಶುರುವಾಗಿದ್ದು ಯಾವಾಗ? ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತೊಂದು ಭೀಕರ ಹತ್ಯೆಯಾಗಿದೆ. ಭೀಮಾ ತೀರದ ಹಂತಕ ಅಂತಲೇ ಕುಖ್ಯಾತನಾಗಿದ್ದ ಚಂದಪ್ಪ ಶಿಷ್ಯ ನಟೋರಿಯಸ್ ರೌಡಿ ಭಾಗಪ್ಪ ಹರಿಜನ ಕೊಲೆಯಾಗಿದ್ದಾರೆ. ಹೇಳೋಕ್ಕೂ ಆಗದಷ್ಟು ಅತ್ಯಂತ ಭೀಕರವಾಗಿ ಈತನ ಹತ್ಯೆಯಾಗಿದೆ. ಕರೆಂಟ್ ಕಟ್ ಮಾಡಿ ವಾಕಿಂಗ್ ಮಾಡುತ್ತಿದ್ದವನ ಪ್ರಾಣ ತೆಗೆಯಲಾಗಿದೆ. ಈ ಮೂಲಕ ಭೀಮಾ ನದಿಯ ಉದ್ದಕ್ಕೂ ನಡೀತಾ ಇದ್ದ ಹತ್ಯಾ ಸರಣಿ ಈಗ ಮತ್ತೆ ಮುಂದುವರೆದಿದೆ. ಹಾಗಿದ್ರೆ ಈ ಹತ್ಯೆಗೆ ನಿಜವಾದ ಕಾರಣ ಏನು? ಯಾರು ಈ ನಟೋರಿಯಸ್ ಭಾಗಪ್ಪ? ಏನಿದು ಭೀಮಾ ತೀರದ ಹಂತಕರ ಕಥೆ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಈಗ ನಡೆದಿರೋ ಹತ್ಯೆ ಬಗ್ಗೆ ಹೇಳ್ತೀವಿ, ಆಮೇಲೆ ಉಳಿದ ವಿಚಾರಗಳನ್ನ ಹೇಳ್ತೀವಿ. ಈಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈತನೇ ಭಾಗಪ್ಪ. ಆಲಮೇಲ ತಾಲೂಕಿನ ಬ್ಯಾಡಗಿಹಾಳ ಗ್ರಾಮದಾತ. ಮೊದಲಿಗೆ ಭೀಮಾ ತೀರದ ಹಂತಕರೊಂದಿಗೆ ನಂಟನ್ನ ಹೊಂದಿದ್ದ ವ್ಯಕ್ತಿ. ಕುಖ್ಯಾತ ಹಂತಕ ಚಂದಪ್ಪ ಹರಿಜನ ಸಹಚರ ಕೂಡ ಹೌದು. ಈತನ ಮೇಲೆ ಒಟ್ಟು 10 ಕೇಸ್ಗಳಿದ್ವು. ಈ ಪೈಕಿ 6 ಕೊಲೆ ಕೇಸ್. 1998ರಲ್ಲಿ ವಿಜಯಪುರದ ಸಿಂದಗಿಯಲ್ಲಿ ಗುಂಡು ಹಾರಿಸಿದ್ದ ಕೇಸಿತ್ತು. 2000ರಲ್ಲಿ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ ಕೇಸಿತ್ತು. 1999ರಲ್ಲಿ ಆಲಮೇಲದಲ್ಲಿ ನಡೆದ ಕೊಲೆ, 1997ರ ಚಡಚಣದ ಕೊಲೆ, 1998ರಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ನಡೆದ ಜೋಡಿ ಕೊಲೆ, ಎಲ್ಲದರಲ್ಲೂ ಈತ ಪ್ರಮುಖ ಆರೋಪಿ. 2001ರಲ್ಲಿ ನಡೆದ ಒಂದು ಕೊಲೆ ಕೇಸ್, 2003ರಲ್ಲಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶಿರೋಳದಲ್ಲಿ ನಡೆದ 4 ಕೊಲೆ ಪ್ರಕರಣದಲ್ಲೂ ಕೂಡ ಹೆಸರು ಕೇಳಿಬಂದಿತ್ತು. ಈ ಭಾಗದಲ್ಲಿ ಒಬ್ಬ ನಟೋರಿಯಸ್ ರೌಡಿಯಾಗಿದ್ದ. ಆದರೆ ಇತ್ತೀಚೆಗೆ ನಾನು ಕೂಡ ಒಬ್ಬ ಸಾಮಾನ್ಯ ಜನರ ರೀತಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಆದರೆ ಚಂದಪ್ಪನ ಸಂಬಂಧಿಕರು ಇದಕ್ಕೆ ಬಿಡ್ತಾ ಇಲ್ಲ. ಆದರೆ ನಾನು ಒಳ್ಳೆಯವನಾಗಬೇಕು ಅಂತ ಹೇಳ್ತಾ ಇದ್ದಂತೆ. ಆದರೆ ಈಗ ಅದ್ಯಾವುದಕ್ಕೂ ಅವಕಾಶ ಇಲ್ಲದೆ ಮದೀನಾ ನಗರದಲ್ಲಿ ಯಾರಿಗೂ ಗೊತ್ತಾಗದಂತೆ ವಾಸ ಮಾಡ್ತಾ ಇದ್ದವನನ್ನು ಹುಡುಕಿ ಫೆಬ್ರವರಿ 11ನೇ ತಾರೀಕು ಮಂಗಳವಾರ ಹತ್ಯೆ ಮಾಡಲಾಗಿದೆ. ಊಟ ಮಾಡಿ ವಾಕಿಂಗ್ ಮಾಡ್ತಾ ಇದ್ದ ಟೈಮ್ನಲ್ಲಿ ಆ ಭಾಗದಲ್ಲಿ ಕರೆಂಟ್ ಕಟ್ ಮಾಡಿ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೆ ನೋಡಿದ್ರೆ ಈ ಮುಂಚೆ ಕೂಡ ಒಂದ್ಸಲ ಕೊಲೆ ಯತ್ನ ಆಗಿತ್ತು. 2018 ಆಗಸ್ಟ್ 8ನೇ ತಾರೀಕು ವಿಜಯಪುರ ಸಿಟಿಯಲ್ಲಿರೋ ಕೋರ್ಟ್ ಆವರಣದಲ್ಲಿ ಭಾಗಪ್ಪ ಹರಿಜನ್ ಮೇಲೆ ಪೀರಪ್ಪ ಹಡಪದ್ ಅನ್ನೋನು ಫೈರಿಂಗ್ ಮಾಡಿದ. ಇದಕ್ಕೆ ಚಂದಪ್ಪ ಹರಿಜನ ಸಹೋದರನ ಪುತ್ರ ಭೀಮಸ್ಯ ಹಾಗೂ ಇನ್ನೊಂದಷ್ಟು ಜನ ಸುಪಾರಿ ಕೊಟ್ಟಿರುವುದು ಗೊತ್ತಾಗಿತ್ತು. ಪ್ರಕರಣದ ವಿಚಾರಣೆಗೆ ಭಾಗಪ್ಪ ಹರಿಜನ್ ಕೋರ್ಟ್ ಮುಂದೆ ಬಂದಿದ್ದ ವೇಳೆ ಗುಂಡಿನ ದಾಳಿಯಾಗಿತ್ತು. ಆದರೆ ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡ್ಕೊಂಡು ಈತ ಬದುಕಿ ಉಳಿದಿದ್ದ. ಆನಂತರ ತಲೆಮರೆಸಿಕೊಂಡಿದ್ದ. ಈಗ ಯಾವುದೋ ಕೇಸ್ ಒಂದರ ವಿಚಾರಣೆಗೆ ಫೆಬ್ರವರಿ 19ನೇ ತಾರೀಕು ಕೋರ್ಟ್ಗೆ ಹೋಗಬೇಕಾಗಿತ್ತು. ಅದಕ್ಕೂ ಮುಂಚೆನೇ ಈತನ ಜಾಡು ಹಿಡಿದ ಹಂತಕರ ಟೀಮ್ ಆಟೋದಲ್ಲಿ ಬಂದು ಹತ್ಯೆ ಮಾಡಿ ಹೋಗಿದೆ. ಭಾಗಪ್ಪ ಹರಿಜನ್ನನ್ನ ಕೊಲೆ ಮಾಡಿರೋ ಹಂತಕರ ಪತ್ತೆಗೆ ಪೊಲೀಸರು ವಿಶೇಷ ಟೀಮ್ಗಳನ್ನು ರಚನೆ ಮಾಡಿದ್ದಾರೆ. ಇತ್ತ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಇದನ್ನು ತುಂಬ ಸೀರಿಯಸ್ ಆಗಿ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ಕಾರ ಯಾಕಿಷ್ಟು ಸೀರಿಯಸ್ ಆಗಿ ತಗೋತಾ ಇದೆ, ಜನ ಯಾಕಿಷ್ಟು ಆತಂಕದಿಂದ ಇದ್ದಾರೆ? ರೌಡಿ ಕೊಲೆ ಅಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇಲ್ಲಿ ಆತಂಕ ಹೇಳೋಕೆ ಹಲವಾರು ಕಾರಣಗಳಿವೆ. ಈ ರೀತಿ ಒಂದು ಹತ್ಯೆ ನಡೆದು ಅದು ಅಲ್ಲಿಗೆ ಸುಮ್ಮನಾಗೋ ಥರದ ಇತಿಹಾಸ ಈ ಗ್ಯಾಂಗ್ ವಾರ್ಗೆ ಇಲ್ಲ. ಹೀಗಾಗಿ ಸರ್ಕಾರ ಈಗ ಅತ್ಯಂತ ಕಠಿಣವಾಗಿ ಕ್ರಮ ತಗೋತೀವಿ ಅಂತ ಹೇಳ್ತಾ ಇರೋದು. ಗ್ಯಾಂಗ್ ವಾರ್ ಹಿಂದಿದೆ ಭೀಮಾ ತೀರದ ಕರಾಳ ನೆರಳು. ಸದ್ಯ ಈ ಭಾಗಪ್ಪನ ಕೊಲೆಯಾಗಿರೋದು ರಾಜ್ಯದ ಎಲ್ಲ ಕಡೆ ಚರ್ಚೆಯಾಗ್ತಾ ಇದೆ. ಆದರೆ ಇದು ಒಂದು ಘಟನೆಯಲ್ಲ. ಈ ಭೀಮಾ ತೀರದ ಕಲಹ ಶುರುವಾಗಿರೋದು, ರೈವಲ್ರಿ ಶುರುವಾಗೋದು ಸುಮಾರು 7-8 ದಶಕಗಳ ಹಿಂದೆ, 70-80 ವರ್ಷಗಳ ಹಿಂದೆ. ಈ ರಕ್ತ ಚರಿತ್ರೆ ಬಗ್ಗೆ ಸಿನಿಮಾ ಕೂಡ ಬಂದಿದೆ. ಹಿರಿಯ ಪತ್ರಕರ್ತ ರವಿ ಬೆಳಗರಿಯವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ ನೀಟಾಗಿ. ಸೊ ಈಗ ನಾವು ಹೆಕ್ಕಿದ ಮಾಹಿತಿಯನ್ನ, ನಮಗೆ ಬೇರೆ ಬೇರೆ ನ್ಯೂಸ್ ರಿಪೋರ್ಟ್ಗಳಲ್ಲಿ ಸಿಕ್ಕ ಮಾಹಿತಿಯನ್ನ ನಾವು ಅಧ್ಯಯನ ಮಾಡಿ ಒಂದಷ್ಟು ಸಮ್ಮರೈಸ್ ಮಾಡಿ ನಿಮಗೆ ಒಂದು ಕಥೆಯನ್ನು ಕಟ್ಟಿಕೊಡೋ ಪ್ರಯತ್ನ ಮಾಡ್ತೀವಿ. ನಿಮಗೊಂದು ಪಿಕ್ಚರ್ ಸಿಗಬೇಕು, ಇದು ಏನು ನಡೆದಿದೆ, ಇದರ ಹಿನ್ನೆಲೆ ಏನು, ಆ ರೀತಿ ನಾವು ಪ್ರಯತ್ನ ಪಡ್ತಾ ಹೋಗ್ತೀವಿ. ಸ್ನೇಹಿತರೆ, ಅದು 1954 ವಿಜಯಪುರ ಜಿಲ್ಲೆಯ ಉಮಾರಾಣಿ ಅನ್ನೋ ಊರಲ್ಲಿ ಚಡಚಣ ಮತ್ತು ಬೈರಗೊಂಡ ಅನ್ನೋ 2 ಫ್ಯಾಮಿಲಿ ಇತ್ತು. ಇಬ್ರು ದೂರದ ಸಂಬಂಧಿಗಳು. ಇದರಲ್ಲಿ ಶಾಂತಪ್ಪ ಚಡಚಣ ಅನ್ನೋ ವ್ಯಕ್ತಿ ತನ್ನ ಹೆಂಡತಿಗೆ ಕಿರುಕುಳ ಕೊಡ್ತಾ ಇದ್ರಂತೆ. ಹೀಗಾಗಿ ಶಾಂತಪ್ಪನ ಹೆಂಡತಿ ಬೈರಗೊಂಡ ಕುಟುಂಬದ ಮನೆಗೆ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ರು. ಹೀಗಾಗಿ ಶಾಂತಪ್ಪ ಚಡಚಣ ಕುಟುಂಬದವರು ಬೈರಗೊಂಡ ಮನೆಗೆ ಹೋಗಿ ಅಟ್ಯಾಕ್ ಮಾಡಿದ್ರು. ಅಷ್ಟೇ ಅಲ್ಲ, ಈ ಬೈರಗೊಂಡ ಕುಟುಂಬದ ನೀಲವ್ವ ಅನ್ನೋ ವಿಧವೆಯನ್ನ ಚಡಚಣ ಕುಟುಂಬದವರು ತಾವು ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡ್ರು. ಇದನ್ನು ವಿರೋಧಿಸಿ ಬೈರಗೊಂಡ ಫ್ಯಾಮಿಲಿಯ ನೀಲಪ್ಪ ಅವನ ತಾಯಿ ನಾಗವನನ್ನೇ ಹತ್ಯೆ ಮಾಡ್ದ. ಇದಕ್ಕೆ ಸೇಡ್ ತೀರಿಸ್ಕೊಳ್ಳೋಕೆ ನೀಲವನನ್ನ ಈ ಚಡಚಣ ಫ್ಯಾಮಿಲಿಯವರು ಹತ್ಯೆ ಮಾಡಿದ್ರು. ಇಲ್ಲಿಂದ ಶುರುವಾಯಿತು ಸಾವಿನ ಸರಣಿ. ಈ ರೀತಿ ನಮಗೆ ಒಂದಷ್ಟು ಈ ಹಿಂದಿನ ಹಳೆಯ ರಿಪೋರ್ಟ್ಸ್ ಸ್ಟೋರಿ ಹೇಳ್ತವೆ. ಇದೆಲ್ಲ ಆದ ನಂತರ 1958ರಲ್ಲಿ ಶಾಂತಪ್ಪ
ಬೈರಗೊಂಡ ಫ್ಯಾಮಿಲಿಯ ಸಿದ್ದಗೊಂಡ ಮತ್ತು ಪಾಟೀಲ್ ಪುಟ್ಟಪ್ಪ ಇವರಿಬ್ಬರನ್ನ ಟಾರ್ಗೆಟ್ ಮಾಡ್ದ. ಈ ಹೊತ್ತಲ್ಲಿ ಪುಟ್ಟಪ್ಪ ಕೊಲೆಯಾದ. ಅದು ಪಂಚಾಯಿತಿ ಮೀಟಿಂಗ್ ಟೈಮ್ನಲ್ಲೇ ಈ ಹತ್ಯೆ ಮಾಡಲಾಗಿತ್ತು. ಪರಿಣಾಮ ಶಾಂತಪ್ಪ ಜೈಲಿಗೆ ಹೋದ. ಆದರೆ 1966ರಲ್ಲಿ ಮತ್ತೆ ವಾಪಸ್ ಬಂದು ಸಿದ್ದಗೊಂಡನ ಮೇಲೆ ದಾಳಿ ಮಾಡ್ದ. ಸಿದ್ದಗೊಂಡ ಅದೃಷ್ಟಕ್ಕೆ ಬದುಕುಳಿದಿದ್ದ. ಆದರೆ ತನ್ನ ಗಾಯ ವಾಸಿ ಆದಮೇಲೆ ಈ ಸಿದ್ದಗೊಂಡ ಶಾಂತಪ್ಪನನ್ನ ಹತ್ಯೆ ಮಾಡ್ದ. ಈ ದ್ವೇಷ ಈ ಎರಡು ಕುಟುಂಬದ ಮುಂದಿನ ತಲೆಮಾರಿಗೂ ಜೆನೆಟಿಕಲಿ ಬರೋ ಕಾಯಿಲೆ ತರ ಹರಿದುಕೊಂಡು ಹೋಯಿತು. ಈ ಶಾಂತಪ್ಪ ಚಡಚಣಗೆ ಮಲ್ಲಿಕಾರ್ಜುನ ಚಡಚಣ ಮತ್ತು ಶ್ರೀಶೈಲ ಚಡಚಣ ಅಂತ ಇಬ್ರು ಮಕ್ಕಳಿದ್ರು. ಸ್ವಲ್ಪ ದಿನ ಪುಣೆಯಲ್ಲಿದ್ರು. ಆದರೆ ಸಾಕಷ್ಟು ವರ್ಷ ಆದಮೇಲೆ ಮತ್ತೆ ಹಳ್ಳಿಗೆ ಬಂದರು. ಎಗೇನ್ ಬಂದ ಕೂಡಲೇ ಬೈರಗೊಂಡ ಫ್ಯಾಮಿಲಿಗೆ ಸೇರಿದ್ದ ನಿಂಗಣ್ಣ ಅನ್ನೋರನ್ನ ಹತ್ಯೆ ಮಾಡಿಬಿಟ್ರು. ಈ ನಿಂಗಣ್ಣ ಪಂಚಾಯತ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ದರು. ಇದೇ ವೇಳೆ ನಿಂಗಣ್ಣನ ಜೊತೆಗಿದ್ದ ಸ್ಕೂಲ್ ಹೆಡ್ ಮಾಸ್ಟರ್ ದಾರೆಪ್ಪ ಪೀರ್ಗೊಂಡನನ್ನ ಕೂಡ ಹತ್ಯೆ ಮಾಡಲಾಗಿತ್ತು. ಇದರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸೇರಿ 8 ಜನ ಜೈಲಿಗೆ ಹೋದರು. ಆದರೆ 2 ವರ್ಷ ಇವರಿಬ್ಬರು ಮತ್ತೆ ವಾಪಸ್ ಆದರು. ಬಂದವರೇ ಬೈರಗೊಂಡನ ಮನೆ ಮುಂದೆ ಈ ಅಣ್ಣ ತಮ್ಮ ಗುಂಡು ಹಾರಿಸಿದ್ರು. ಹೀಗಾಗಿ ಬೈರಗೊಂಡ ಫ್ಯಾಮಿಲಿಯಲ್ಲಿದ್ದ ಪುತ್ರಪ್ಪ ಅನ್ನೋನು ಮಲ್ಲಿಕಾರ್ಜುನ್ ಮತ್ತು ಶ್ರೀಶೈಲಪ್ಪ ಮನೆ ಮೇಲೆ ದಾಳಿ ಮಾಡಿದ. ಬರ್ತಿ 3 ಟ್ರಕ್ಗಳಲ್ಲಿ ಜನ ಕರ್ಕೊಂಡ್ಬಂದು ಹೊಡ್ಸೋಕೆ ಹೋಗಿದ್ದ. ಆದರೆ ಅಣ್ಣ ತಮ್ಮ ಇಬ್ಬರು ಪರಾರಿಯಾಗಿದ್ರು. ಆಗ ಜೀವ ಉಳಿಸ್ಕೊಂಡಿದ್ರು. ಅಷ್ಟೇ ಅಲ್ಲ, ಇವರು ಚಂದಪ್ಪ ಹರಿಜನ ಅನ್ನೋ ಗ್ಯಾಂಗ್ಸ್ಟರ್ನ ಸಹಾಯ ಕೇಳಿದ್ರು. ಈ ಚಂದಪ್ಪ ಹರಿಜನ ಅಷ್ಟೊತ್ತಿಗೆ ಆ ಭಾಗದಲ್ಲಿ ಬಹಳ ಭಯ ಹುಟ್ಟಿಸಿದ್ದ ಗ್ಯಾಂಗ್ಸ್ಟರ್. ಕೇಶಪ್ಪ ತಾವರ್ಖೇಡ ಮತ್ತು ಶಿವಾಜಿ ಬೋರಗಿ ಇಬ್ರು ಈತನ ಜೊತೆಗಿದ್ರು. ಈ ಚಂದಪ್ಪನ ಮೇಲೆ 55 ಕೊಲೆ ಕೇಸಿತ್ತು. ಎಷ್ಟು? 55. ಈತನ ಜೊತೆಗೆ ಚಡಚಣ ಕುಟುಂಬ ಕೈ ಜೋಡಿಸ್ತು. ಈ ನಡುವೆ ಚಡಚಣ ಕುಟುಂಬ ಉಮಾರಾಣಿಯನ್ನ ತೊರೆದು ಕೊಂಕಣ ಗಾವಕ್ಕೆ ಶಿಫ್ಟ್ ಆಗುತ್ತೆ. ಆದರೆ ದ್ವೇಷ ನಿಲ್ಲುವುದಿಲ್ಲ. ಈ ಚಡಚಣ ಫ್ಯಾಮಿಲಿ ಬೈರಗೊಂಡ ಫ್ಯಾಮಿಲಿಯಲ್ಲಿದ್ದ ಪುತ್ರಪ್ಪನ ಬಾಡಿಗಾರ್ಡ್ನ ಕೊಂದರು. ಆ ಬಳಿಕ ಪುತ್ರಪ್ಪನ ತಮ್ಮ ಕಾಶಿನಾಥನನ್ನ ಮಲ್ಲಿಕಾರ್ಜುನ ಮತ್ತು ಶ್ರೀಶೈಲ ನೇತೃತ್ವದ ಗ್ಯಾಂಗ್ ಹತ್ಯೆ ಮಾಡಿತು. ಆಮೇಲೆ ಇವರಿಬ್ಬರು ಜೈಲಿಗೆ ಹೋದರು. ಇದು ಪುತ್ರಪ್ಪನ ದ್ವೇಷಕ್ಕೆ ಕಾರಣ ಆಯಿತು. ಈ ಹೊತ್ತಲ್ಲಿ ಪೊಲೀಸರು ಮಲ್ಲಿಕಾರ್ಜುನನನ್ನ ಕರ್ಕೊಂಡು ಹೋಗುವಾಗ ಟೀ ಕುಡಿಯೋಕೆ ನಿಲ್ಲಿಸಿದಾಗ ಪುತ್ರಪ್ಪನ ಕಡೆಯವರು ಈ ಮಲ್ಲಿಕಾರ್ಜುನನ ಮೇಲೆ ದಾಳಿ ಮಾಡಿದ್ರು. ಅದರಲ್ಲಿ ಜಸ್ಟ್ ಮಿಸ್ ಮಲ್ಲಿಕಾರ್ಜುನ ಕೂದಲೆಳೆ ಅಂತರದಲ್ಲಿ ಬದುಕುಳಿದ. ಆದರೆ ಎಗೇನ್ ನಾಪತ್ತೆಯಾದ. ಆ ಬಳಿಕ ಮಲ್ಲಿಕಾರ್ಜುನನ ಮಕ್ಕಳಾದ ಧರ್ಮರಾಜ ಮತ್ತು ಗಂಗಾಧರ ಈ ದ್ವೇಷವನ್ನು ವಂಶಪಾರಂಪರ್ಯವಾಗಿ ಎಗೇನ್ ಕಂಟಿನ್ಯೂ ಮಾಡಿದ್ರು. 2008ರಲ್ಲಿ ಪುತ್ರಪ್ಪ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ. ಪಾಲಿಟಿಕ್ಸ್ನ ಫ್ಲೇವರ್ ಕೂಡ ಇತ್ತು. ಈ ಅವಕಾಶ ಬಳಸಿಕೊಂಡು ಪುತ್ರಪ್ಪನ ಮೇಲೆ ಈ ಚಡಚಣ ಫ್ಯಾಮಿಲಿಯ ಧರ್ಮರಾಜ ಚಡಚಣ ಮತ್ತು ಗಂಗಾಧರ ಚಡಚಣ ದಾಳಿ ಮಾಡಿದ್ರು. ಪುತ್ರಪ್ಪಂಗೆ ತೀವ್ರ ಗಾಯವಾಗಿ ಕೆಲವೇ ತಿಂಗಳಲ್ಲಿ ಪ್ರಾಣ ಹೋಯಿತು. ಹೀಗಾಗಿ ಈ ಅಣ್ಣ ತಮ್ಮ ಇಬ್ಬರು ಜೈಲಿಗೆ ಹೋದರು. ಆದರೆ ಜಾಮೀನ್ ಮೇಲೆ ಮತ್ತೆ ಹೊರಬಂದರು. ಪುತ್ರಪ್ಪನ ಕುಟುಂಬದ ಮೇಲೆ ಈ ಧರ್ಮರಾಜ್ ಚಡಚಣ ಮತ್ತೆ ಸಮರವನ್ನು ಕಂಟಿನ್ಯೂ ಮಾಡಿದ್ರು. ಪುತ್ರಪ್ಪನ ಮನೆ ಮುಂದೆ ಕರ್ಕೊಂಡು ಹೋಗಿ ಅನೇಕ ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಇದಕ್ಕೆ ಸೇಡು ತೀರಿಸ್ತೀನಿ ಅಂತ ಬೈರಗೊಂಡ ಫ್ಯಾಮಿಲಿಯ ಮಹದೇವ್ ಅನ್ನೋ ವ್ಯಕ್ತಿ ಪೊಲೀಸರ ಜೊತೆಗೆ ಸೇರಿಕೊಂಡ್ರು. ಧರ್ಮರಾಜನನ್ನು ಹಿಡಿಯೋಕೆ ಹೋದಾಗ ಪೊಲೀಸ್ ಎನ್ಕೌಂಟರ್ನಲ್ಲಿ ಆತ ಪ್ರಾಣ ಬಿಡಂಗಾಯ್ತು. ಆಮೇಲೆ ಇದರ ಹಿಂದೆ ಬೈರಗೊಂಡ ಫ್ಯಾಮಿಲಿ ಇದೆ. ಇದು ನಕಲಿ ಎನ್ಕೌಂಟರ್ ಅನ್ನೋ ಆರೋಪ ಕೇಳಬಂತು. ಈ ಎನ್ಕೌಂಟರ್ ತುಂಬ ದೊಡ್ಡ ಸುದ್ದಿ ಕೂಡ ಆಯಿತು. ಹಾಗಾಗಿ ಪೊಲೀಸರು, ಮಹಾದೇವ ಎಲ್ಲರೂ ಜೈಲು ಸೇರಿದ್ರು. ಈ ದ್ವೇಷ ಅಗೇನ್ ಕಂಟಿನ್ಯೂ ಆಯಿತು. ಆದರೆ ಈ 2023ರಲ್ಲಿ ಈ ದ್ವೇಷಕ್ಕೆ ಒಂದು ದೊಡ್ಡ ಘಟ್ಟ ಅಥವಾ ಒಂದು ಮುಖ್ಯವಾದ ಘಟ್ಟಕ್ಕೆ ದ್ವೇಷ ಬಂತು. ಒಂದು ತಿರುವು ಸಿಕ್ತು. ಖುದ್ದು ADGP ಅಲೋಕ್ ಕುಮಾರ್ ನೇತೃತ್ವದಲ್ಲಿ 2 ಕುಟುಂಬಗಳು ಒಂದಾದ್ವಿ ಅಂತ ಹೇಳಿದ್ರು. ಪೊಲೀಸರು ಸಂಧಾನ ಮಾಡಿಸಿದ್ರು. ಸ್ವಾಮೀಜಿಗಳು, ಅಧಿಕಾರಿಗಳು, ಊರವರು ಎಲ್ಲರೂ ಈ ದ್ವೇಷಕ್ಕೆ ಕೊನೆ ಹಾಡಿದ್ರು. ನಿಮ್ಮ ಮಾಹಿತಿಗಿರಲಿ, ಈ 2 ಕುಟುಂಬಗಳ ದ್ವೇಷ 70-80 ವರ್ಷ ಹಿಂದಕ್ಕೆ ಹೋಗುತ್ತೆ. 1970ರಿಂದ 2000 ನಡುವೆನೇ ಆ 30 ವರ್ಷದಲ್ಲೇನೆ 50ರಿಂದ 60 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಪೊಲೀಸರೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಹತ್ಯೆಗಳ ಸರಣಿ ನಡೆದಿತ್ತು. ಆದರೆ ಇದಕ್ಕೆ ಕಳೆದ 2023ರಲ್ಲಿ ಪೊಲೀಸರು, ಮಠಾಧೀಶರೆಲ್ಲ ಬಂದು ಯಾಕ್ರಿ ಈ ಥರ ಹೊಡ್ಕೊಳ್ತೀರಾ ಅಂತ ಹೇಳಿ ಸಮಾಧಾನ ಮಾಡಿ ಅಂತ್ಯ ಹಾಡಿದರು. ಆದರೆ ಈ ಮಧ್ಯದಲ್ಲಿ ಮೊಳಕೆಯೊಡೆದಿದ್ದ ಮತ್ತೊಂದು ದ್ವೇಷ ಬೇರೆ ಕಡೆಗೆ ಹೆಮ್ಮರವಾಗಿ ಬೆಳೆದಿತ್ತು. ಅದರ ಮುಂದುವರೆದ ಭಾಗವೇ ಭಾಗಪ್ಪ ಹರಿಜನರ ಕೊಲೆ. ಸ್ನೇಹಿತರೆ, ಈ ಕಥೆಯಲ್ಲಿ ದಿಢೀರಂತ ಭಾಗಪ್ಪನ ಪ್ರವೇಶ ಹೇಗಾಯಿತು ಅಂತ ಗೊತ್ತಾಗಬೇಕು ಅಂದರೆ ಈ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಈ ಭಾಗಪ್ಪನ ಗುರು ಚಂದಪ್ಪ ಅಂತ ಹೇಳಿದ್ವಲ್ಲ, ಈ ಚಂದಪ್ಪಗೆ ಇದೇ ಬೈರಗೊಂಡ ಫ್ಯಾಮಿಲಿಯೊಂದಿಗೆ ತುಂಬ ದ್ವೇಷ ಇತ್ತು. ಅಷ್ಟೊತ್ತಿಗೆ ಚಡಚಣ ಫ್ಯಾಮಿಲಿಗೂ ಬೈರಗೊಂಡ ಫ್ಯಾಮಿಲಿಗೂ ಇದ್ದ ವೈರತ್ವ ಪುತ್ರಪ್ಪ ವರ್ಸಸ್ ಚಂದಪ್ಪ ಅನ್ನೋ ಥರ ಆಗಿತ್ತು. ಇಬ್ಬರು ಸುಮಾರು ವರ್ಷಗಳ ಹಿಂದೆ ತಮ್ಮದೇ ಬೌಂಡ್ರಿ ಹಾಕೊಂಡು ರೂಲ್ ಮಾಡ್ತಾ ಇದ್ರಂತೆ.
ಹೀಗಿರುವಾಗಲೇ ಗ್ಯಾಂಗ್ಸ್ಟರ್ ಚಂದಪ್ಪ ಸ್ಥಳೀಯ ರಾಜಕೀಯ ಮುಖಂಡರೊಂದಿಗೆ ಸೇರಿಕೊಂಡು ಸ್ಟ್ರಾಂಗ್ ಆಗ್ತಾ ಹೋದರು. ಇವರ ಪಾತಕ ಸಾಮ್ರಾಜ್ಯದಲ್ಲಿ ಹಲವಾರು ಮಿನಿ ಸಾಮಂತರು ಕೂಡ ಹುಡ್ಕೊಂಡ್ರು. ಚಂದಪ್ಪರ ಜೊತೆಗೆ ಆತ ಫ್ರೆಂಡ್ಸ್ ಅಂದರೆ ಕೇಶಪ್ಪ ತಾವರ್ಕೇಡ ಮತ್ತು ಶಿವಾಜಿ ಬೋರಗೆ ಎಲ್ಲರೂ ಸೇರಿಕೊಂಡ್ರು. ಲೂಟಿ ಕೊಲೆ ಮಾಡಿದ್ರು. ಈ ನಡುವೆ ಕೇಶಪ್ಪ ಜೈಲು ಸೇರಿದ್ರೆ ಶಿವಾಜಿ ಬೋರ್ಗಿ ಹುಚ್ಚುನಾಯಿ ಕಡಿದು ಪ್ರಾಣ ಹೋಯಿತು. ಉಳಿದಿದ್ದು ದೊಡ್ಡ ತಲೆ ಅಂದರೆ ಚಂದಪ್ಪ ಮಾತ್ರ. ಈತ ಪೊಲೀಸ್ ಎನ್ಕೌಂಟರ್ನಲ್ಲಿ 2000ನೇ ಇಸ್ವಿಲೇ ಪ್ರಾಣ ಕಳ್ಕೊಂಡಾಗಿತ್ತು. ಆದರೆ ಆ ನಂತರ ಇಲ್ಲಿ ಬಾಗಪ್ಪ ಮುನ್ನೆಲೆಗೆ ಬಂದರು. ಬಾಗಪ್ಪ ಚಂದಪ್ಪನ ಬಲಗೈ ಬಂಟಂತರ ಇದ್ರು. ಚಂದಪ್ಪನ ದೂರದ ಸಂಬಂಧಿ ಕೂಡ. ಈ ಗ್ಯಾಂಗ್ನಲ್ಲಿ ಈತನ ರೋಲ್ ಒಂಥರ ಸೇನಾಪತಿ ಥರ, ಎಲ್ಲ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಂಥ ಮನುಷ್ಯ. ಚಂದಪ್ಪ ಸತ್ತ ನಂತರ ಈತ ಆತನಿಗಿಂತ ಜೋರಾಗಿ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ನಡೆಸೋಕೆ ಶುರು ಮಾಡಿದ್ರು. ಬೇರೆಯವರನ್ನು ಬಿಡಿ, ಸ್ವತಃ ಚಂದಪ್ಪನ ಮನೆಯವರ ಮೇಲೂ ಕೂಡ ಬಂದೂಕನ್ನು ತಿರುಗಿಸೋಕೆ ಶುರು ಮಾಡಿದ್ದ ಅನ್ನೋ ರಿಪೋರ್ಟ್ಸ್ ಇವೆ. ಯಾಕಂದರೆ ಈ ಚಂದಪ್ಪ ಸಾಯೋಕ್ಕೂ ಮುಂಚೆ ಸಾಕಷ್ಟು ಆಸ್ತಿ ಮಾಡಿದರು. ಈ ಆಸ್ತಿಯನ್ನು ಈ ಬಾಗಪ್ಪ ಅನುಭವಿಸ್ತಾ ಇದ್ರು. ಇದನ್ನು ಚಂದಪ್ಪ ಕುಟುಂಬದವರು ವಿರೋಧಿಸಿದ್ರು. ಹೀಗಾಗಿ ಚಂದಪ್ಪರ ಅಳಿಯನನ್ನು ಬಾಗಪ್ಪ ಕೊಂದೇ ಬಿಟ್ರು. ಸ್ನೇಹಿತರೆ, ಇಲ್ಲಿಂದ ಭೀಮಾ ತೀರದ ಅಧ್ಯಾಯ ಇನ್ನೊಂದು ಮಜಲಿಗೆ ತೆರೆಕೊಳ್ತು. ಯಾಕಂದರೆ ಚಡಚಣ ಮತ್ತು ಬೈರಗೊಂಡ ಫ್ಯಾಮಿಲಿಯ ದ್ವೇಷದ ಕಿಚ್ಚಿಗಿಂತ ಈ ಚಂದಪ್ಪರ ಕುಟುಂಬ ಮತ್ತು ಅದೇ ಚಂದಪ್ಪರ ಗರಡಿಯಲ್ಲಿ ಬೆಳೆದ ಬಾಗಪ್ಪರ ನಡುವಿನ ದ್ವೇಷ ಹತ್ಯೆ ತನಕ ಬಂದಿತ್ತು. ಬಾಗಪ್ಪ ಚಂದಪ್ಪರ ತಮ್ಮ ಬಸಪ್ಪನನ್ನು ಕೂಡ ಹತ್ಯೆ ಮಾಡ್ದ. ಇದಕ್ಕೆ ಚಂದಪ್ಪನ ಕುಟುಂಬಗಳು ಕುದಿತಾ ಇದ್ವು. ಆದರೆ ಬಾಗಪ್ಪ ದಿನವೂ ತನ್ನ ಪಾತಕ ಲೋಕವನ್ನು ವಿಸ್ತರಣೆ ಮಾಡಿಕೊಂಡು ಸುಪಾರಿ ಹಂತಕನಾಗಿ ಬದಲಾಗ್ಬಿಟ್ಟ. ಇದೇ ಕಾರಣಕ್ಕೆ ಬೈರಗೊಂಡ ಫ್ಯಾಮಿಲಿ ಈತನ ಸ್ನೇಹ ಮಾಡ್ತು ಅಂತ ಹೇಳ್ತಾರೆ. ಹೀಗೆ ಈ ಭಾಗದಲ್ಲಿ ಕೊಲೆ, ಹತ್ಯೆ, ದರೋಡೆ ಸೇರಿ ಸಾಕಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾನೆ ಇತ್ತು. ಬಾಗಪ್ಪ ಪೊಲೀಸರ ಕೈಯಿಂದ ಸಾಕಷ್ಟು ಸಲ ತಪ್ಪಿಸ್ಕೊಂಡ. ಆದರೆ ಪುಣೆಯಲ್ಲಿದ್ದ ಈತನನ್ನು ಕಡೆಗೂ ಪೊಲೀಸರು ಹಿಡಿದು ವಿಚಾರಣೆ ನಡೆಸಿದ್ರು. 2018ರಲ್ಲಿ ಇದೇ ರೀತಿ ಕೋರ್ಟಿಗೆ ಕರ್ಕೊಂಡು ಹೋಗಿ ಬರುವಾಗ ಈತನ ವಿರೋಧಿ ಗುಂಪು 5 ಗುಂಡು ಹಾರಿಸಿತ್ತು. ಆದರೆ ಅದೃಷ್ಟ ಜೀವ ಉಳಿದಿತ್ತು. ಆದರೆ ಈ ಸಲ ಈತನ ಅದೃಷ್ಟ ಕೈಕೊಟ್ಟಿದೆ. ಆದರೆ ಇದರ ಹಿಂದೆ ನಿಜಕ್ಕೂ ಯಾರಿದ್ದಾರೆ ಅನ್ನೋದು ಸ್ಪಷ್ಟ ಇಲ್ಲ. ಸದ್ಯದ ರಿಪೋರ್ಟ್ಸ್ ಪ್ರಕಾರ ಇತ್ತೀಚೆಗೆ ಬಾಗಪ್ಪ ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಇಳಿದಿದ್ದ. ಇದನ್ನು ವಕೀಲ ರವಿಯನ್ನವರ ಮುಖಾಂತರ ಮ್ಯಾನೇಜ್ ಮಾಡ್ತಾ ಇದ್ರಂತೆ. ಆದರೆ ರವಿ ಮತ್ತು ಬಾಗಪ್ಪ ವ್ಯವಹಾರದಲ್ಲಿ ಒಡಕು ಮೂಡಿತು ನಿಧಾನಕ್ಕೆ. ಆಸ್ತಿಯಲ್ಲಿ 50% ಬೇಕು ಅಂತ ಬಾಗಪ್ಪ ಕೇಳಿದ್ದ. ಇದಕ್ಕೆ ವಕೀಲ ರವಿ ಒಪ್ಪಿರಲಿಲ್ಲ. ಇದೆಲ್ಲ ಆಗ್ತಿರ್ಬೇಕಾದ್ರೆ ವಕೀಲ ರವಿಯನ್ನ ಕಾರ್ ಹರಿಸಿ ಹತ್ಯೆ ಮಾಡಲಾಗಿತ್ತು. ಈ ಕೇಸ್ನಲ್ಲಿ ಬಾಗಪ್ಪ ಸಹಚರರು ಅರೆಸ್ಟ್ ಆಗಿದ್ರು. ಈಗ ಅವರು ಜೈಲಲ್ಲೇ ಇದ್ದಾರೆ. ಸೊ ಈಗ ಈ ರವಿ ಹತ್ಯೆಯೇ ಇದಕ್ಕೆ ಕಾರಣನಾ ಅಥವಾ ಚಂದಪ್ಪ ಹರಿಜನ ಸಂಬಂಧಿಕರಿಂದ ಈ ಹತ್ಯೆ ನಡೀತಾ? ಸಾಕಷ್ಟು ಪ್ರಶ್ನೆಗಳಿವೆ. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ.